ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಆರಾಮದಿರಿ. ನಾ ಈಗ ಲಾಗ್ ಶುರು ಮಾಡತ್ತೆ ನೋಡ್ರಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಇವತ್ತಿನ ರೊಟೀನ ಹೆಂಗಿರ್ತೈತಿ ಅಂತ ನೋಡೋಣ ಬರ್ರಿ. ಬೆಳಗಿನ 4 ಗಂಟೆಗೆ ಎದ್ದು ಎಲ್ಲ ಕಸ ಹೊಡೆದು ಪರಿಶಿ ಒರೆಸಿ ಆಮೇಲೆ ರಂಗೋಲಿ ಹಾಕಿ ಹೋಗಿ ಬಾಂಡೆ ತೊಳ್ಕೊಂಬನ್ನಿ. ಬಂದು ನಮ್ಮ ಮನೆಯವರು ನೀರು ಹಸಕ್ಕೆ ಹೋಗ್ಕೊಂಬಂದಿದ್ರು ಹೊಲಕ್ಕೆ. ಹಿಂಗಾಗಿ ಬಂದು ಎಬ್ಬಿಸ್ಬೇಕು ಅನ್ನೋದ್ರಾಗ ಇಬ್ಬರು ಅಪ್ಪ ಮಗಳು ಕೂಡಿ ಹಿಂಗೆ ಮನ್ಕೊಂಡಿದ್ರು ನೋಡ್ರಿ. ಆಮೇಲೆ ಅವ್ರನ್ನ ಎಬ್ಬಿಸಿ ಅವ್ರು ಎದ್ಮ್ಯಾಗ ಹೋಗಿ ಜಳಕ ಮಾಡಿ ಬನ್ನಿ. ನಾನು ಜಳಕ ಮಾಡಿ ಬಂದು ಹೋಳ್ಗೆ ಮಾಡೋಕೆ ಬೇಳೆ ಕುದಿಯೋಕೆ ಹಾಕತ್ತೇನೆ ನೋಡ್ರಿ. ಬೇಳೆ ಕುದಿ ಹಾಕಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಪೂಜೆ ಅದು ಐತಿ. ಹಿಂಗಾಗಿ ಲಘು ಎದ್ದಿದ್ವಿ. ನಮ್ಮ ಚಾರು ನೋಡ್ರಿ ಹೆಂಗೆ ಆಡಾಕತ್ತಾಳು. ಲಘು ಎದ್ದಿದ್ಲಕ್ಕೂ ನಮ್ಮ ಕೂಡ ಹಿಂಗಾಗಿ ನೆಲಕ್ಕೆ ಹಾಕಿಬಿಟ್ಟಿದ್ದು ಆಡಾಕತ್ತೇವೆ ಒಬ್ಬಕ್ಕೆ. ಪೂಜೆ ಸಜ್ಜದು ಎಲ್ಲ ಮಾಡಿಕೊಂಡು ಆಮ್ಯಾಗ ಅಡುಗೆ ಮಾಡಾಕತ್ತಿ ನಾನು. ಒಮ್ಮೆ ಚಪಾತಿ ಮಾಡಾಕತ್ನಿ. ನಮ್ಮ ತಂಗಿ ಎಲ್ಲ ಪಲ್ಯ ಅದು ಮಾಡಿದ್ರು. ಆಮ್ಯಾಗ ಚಪಾತಿ ಮಾಡಿ ನಾವು 9 ಗಂಟೆ ಅನ್ನೋದು ಅಡುಗೆ ಮುಗಿಸ್ಕೊಂಡು 11:30 12 ಅನ್ನೋದ್ರಾಗನ ಮುತ್ತೈದೆಯರು ಉಡಿ ತುಂಬಬೇಕು ಅನ್ನೋದಿತ್ತು. ಹಿಂಗಾಗಿ ಲಘು ಮಾಡ್ಕೊಂಡ್ವಿ ಎಲ್ಲ. ಆದ್ರೂ ಲೇಟ್ ಆಯಿತು. 10 ತನಕ ಅಡುಗೆ ಆಯಿತು ನೋಡ್ರಿ. ಚಪಾತಿ ಮಾಡತ್ತೀನಿ ನಾ ಹಿಂಗೆ ಮಾಡ್ತೀನಿ ನೋಡ್ರಿ. ಚಪಾತಿ ನೋಡ್ರಿ ಹೆಂಗೆ ಬರಾಕತ್ತವಂತ. ಚಪಾತಿ ಆದ್ಮ್ಯಾಗ ಹಂಗೆ ಹೋಳ್ಗೆ ಮಾಡಾಕತ್ನಿ. ಹೋಳ್ಗೆ ಮಾಡಿ ಅದಾದ್ಮ್ಯಾಗ ಹೋಳ್ಗೆ ಮಾಡ್ಕೊತನ ಹಂಗೆ ಆ ಕಡೆ ಪೂಜೆ ತಯಾರಿನೂ ನಡೆದಿತ್ತು. ಹಂಗೆ ಚಾಲೂ ಮಾಡಿದ್ವಿ ಅದನ್ನ ಸಜ್ಜು ಮಾಡೋದು, ಮುತ್ತೈದೆಯರಿಗೆ ಹೇಳಿ ಬರೋದು ಮಾಡಿ ಚಪಾತಿ ಹೋಳ್ಗೆ ಮಾಡಿ ಹೋಳ್ಗೆ ಮಾಡಾಕತ್ತೀನಿ ರೀ ನಾನು. ಒಂದೆರಡು ಬ್ಲೌಸಿಗೆ ಹುಕ್ ಹಚ್ಚಿ ಬರೋದಿತ್ತು. ಹಿಂಗಾಗಿ ನಮ್ಮ ತಂಗಿ ಹುಕ್ ಹಚ್ಚಕ್ಕೆ ಹೋದ್ರೆ ಅವರು. ಚಾರುನ ಕರ್ಕೊಂಡು ಹೋದಳಕಿ. ಆಕಿ ಬರೋದ್ರಾಗ ನಾ ಹೋಳ್ಗೆ ಮಾಡ್ಕೊಂಡ್ರೆ ಆತಂದು ಹೋಳ್ಗೆ ಮಾಡಾಕತ್ತೀನಿ ನಾನು. ಹೋಳ್ಗೆ ಮಾಡತ್ತೇನೆ ರೀ ನಾ. ಹೋಳ್ಗೆ ಹಿಂಗೆ ಮಾಡತ್ತೇನೆ ನೋಡ್ರಿ. ನೀವು ಹೆಂಗೆ ಮಾಡ್ತೀರಿ ಹೇಳ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ. ನಾ ಹಿಂಗೆ ಮಾಡತ್ತೇನೆ ನೋಡ್ರಿ. ನನಗೂ ಅಷ್ಟೇ ಪಕ್ಕ ಬರೋಂಗಿಲ್ಲ. ಬಂದಷ್ಟು ಸ್ವಲ್ಪ ಹಂಗೆ ಮಾಡಾಕತ್ತೀನಿ ನೋಡ್ರಿ. ಹಿಂಗೆ ಮಾಡ್ತೀವಿ ನಾನು. ಆಮೇಲೆ ನಾವು ಈಗ 2 ವರ್ಷ ಆಯ್ತು ನಾವು ವರಮಹಾಲಕ್ಷ್ಮಿ ಪೂಜೆ ಮಾಡಾಕತ್ತಿ. ಇಬ್ಬರು ಮುತ್ತೈದೆಯರಿಗೆ ಮಾಡ್ತೀನಿ. 5 ಜನಕ್ಕೆ ಏನು ಮಾಡೋಂಗಿಲ್ಲ. ಇಬ್ಬರಿಗೆ ಅಷ್ಟೇ ಮಾಡ್ತೀವಿ. ಅಷ್ಟೇ ಸಿಂಪಲ್ ಮಾಡ್ತೀವಿ ಪೂಜೆ ಏನು ಭಾಳ ದೊಡ್ಡದು ಮಾಡೋಂಗಿಲ್ಲ. ಮುತ್ತೈದೆಯರು ಅಷ್ಟೇ ಮಾಡೋದು. ಆಮ್ಯಾಗ ಮುತ್ತೈದೆಯರನ್ನ ಹೋಗಿ ಕರೆದು ಬಂದು ಹೋಳ್ಗೆ ಮಾಡಿಕೊಂಡು ಮೊದಲು ಹೋಳ್ಗೆ ಮಾಡ್ಕೊಂಡ್ವಿ. ಹೋಳ್ಗೆ ಆದ್ಮ್ಯಾಗೆ ಪೂಜೆ ಎಲ್ಲ ತಯಾರಿ ಮಾಡ್ಕೊಂಡ್ವಿ. ಸೀರೆ ಉಡ್ಸೋದು ದೇವ್ರಿಗೆ ಎಲ್ಲ ಮಾಡಿಕೊಂಡು ದೇವ್ರಿಗೆ ಸೀರೆ ಉಡ್ಸೋದು ಹಂಗೆ ಬಾಜು ಮನೆಯವರು ಉಡಿ ತುಂಬ್ಕೊಳಕ್ಕೆ ಹೇಳಿದ್ರು ನಮಗೂ. ಹಿಂಗಾಗಿ ನಮ್ಮ ತಂಗಿ ಹೋಗಂದ್ರೆ ಆಕೆ ಅಲ್ಲ ಅಂದಳು. ನಾನು ಹೋಗೋದಾತು. 4ನೇ ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ಎಲ್ಲರೂ ಮನೆಯಲ್ಲಿ ಪೂಜೆ. ಮುತ್ತೈದೆಯರು ಕೆಟ್ಟ ಅವಸರ ಮಾಡಾಕತ್ತಿದ್ರು. ನಮ್ಮ ಮನ್ಯಾಗೂ ಮಾಡೋದೈತಿ ಲಗು ಮುಗಿಸ್ರಿ ಅಂತಂದ. ಹಿಂಗಾಗಿ ನಾವು 12 ಅನ್ನೋದ್ರಾಗ ಮುಗಿಸ್ಬೇಕಂತಂದು ಅವಸರ ಮಾಡಿದ್ವಿ. ಆದರೂ ಆಗಲಿಲ್ಲ. ಎಲ್ಲ ಮುಂಜಾನೆ ಎದ್ದನೇ ಎಲ್ಲ ಪರಿಶಿ ಒರೆಸೋದು ಮಾಡೋದು ಎಲ್ಲ ಮಾಡಿದ್ವಿ. ನಿನ್ನೆ ಮಾಡಿ ಯಾವುದು ಮಾಡ್ಕೊಲಿಲ್ಲ ನಿನ್ನೆ. ಹಿಂಗಾಗಿ ಲೇಟ್ ಆಯಿತು. ಆಮ್ಯಾಗ ಮುತ್ತೈದೆಯರನ್ನ ಕರ್ಕೊಂಬಂದು ಅವ್ರು ಬಂದ್ಮ್ಯಾಗ ಪೂಜೆ ಮಾಡಿ ಉಡಿ ತುಂಬೋದು ಮಾಡೋದು ಎಲ್ಲ ಇನ್ನು ಮುಂದೆ ಐತೆ ನೋಡ್ರಿ. ನಿಮ್ಮ ಕಡೆ ಹೆಂಗೆ ಉಡಿ ತುಂಬ್ತಾರೆ ನೋಡ್ರಿ. ನಮ್ಮ ಕಡೆ ಹಿಂಗೆ ತುಂಬ್ತೀವಿ ರೀ. ಮುತ್ತೈದೆಯರು ಬಾಗಿನ ಕೊಡ್ತಾರೆ ನೋಡ್ರಿ. ಅದು ಅವ್ರಿಗೆ ನಾವು ಕುಂಕುಮ ಹಚ್ಚೋದು, ನಮಗೆ ಅವ್ರು ಕುಂಕುಮ ಹಚ್ಚೋದು. ಕುಂಕುಮ ಹಚ್ಚಿದ್ಮ್ಯಾಗೆ ಕುಂಕುಮ ಹಚ್ಚಿ ಆಮ್ಯಾಗ ಅರಿಶಿನ ಹಚ್ಚೋದು. ನಮ್ಮ ಮನ್ಯಾಗೂ ಮಾಡೋದೈತಿ. ಲಗು ಅವಸರ ಮಾಡಿರ್ತಂದು ಅನ್ನಕತ್ತಿದ್ರಿ ಅವರು. ಹಿಂಗಾಗಿ ಎಲ್ಲ ಅವಸರ ಆಯ್ತು. ಆಮ್ಯಾಗ ಅರಿಶಿನ ಹಚ್ಚಿದ್ಮ್ಯಾಗ ಉಡಿ ತುಂಬೋದು ಮುತ್ತೈದೆಯರ್ದು. ಉಡಿ ತುಂಬಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರ್ಯಾರು ಏನೇನು ಸ್ಪೆಷಲ್ ಮಾಡಿರಿ ಹೇಳ್ರಿ. ನಾವನ್ಕ ಏನು ಸ್ಪೆಷಲ್ ಮಾಡಿಲ್ರಿ. ಇದೇ ಚಪಾತಿ, ಬದ್ನಿಕಾಯಿ ಪಲ್ಯ, ಮೊಳಕೆಕಾಳು ಪಲ್ಯ, ಹಿಂಡಿ, ಮೊಸರು, ಹೋಳ್ಗೆ, ಹಾಲು, ತುಪ್ಪ, ಆಮೇಲೆ ಅನ್ನ ಸಾರು ಇಷ್ಟೇ ನಾವು ಮಾಡಿರೋದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುತ್ತೈದೆಯರು ಉಡಿ ತುಂಬೋದಂದ್ರೆ ಹಿಂಗೆ ನೋಡ್ರಿ. ನಮ್ಮ ಕಡೆ ನಿಮ್ಮ ಕಡೆ ಹೆಂಗೆ ನೋಡ್ರಿ. ನಮ್ಮ ಮನ್ಯಾಗ ಜಾಗ ಸ್ವಲ್ಪ ಕಡಿಮೆ ಇರೋದ್ರಿಂದ
ತೊಟ್ಲು ಸಂಬಂಧ ಎಲ್ಲ ಮರಿ ಆಗೈತಿ. ಅವ್ರು ಕೂತವ್ರು ಮುತ್ತೈದೆಯರು ತೊಟ್ಲು ಬುಡಕನ ಕೂತ್ಬಿಟ್ಟಾರು. ಹಿಂಗಾಗಿ ಎಲ್ಲ ಹತ್ತೈತೆ ಅನ್ಸೈತಿ. ದೇವ್ರ ದೀಪಕ್ಕನ ಗಾಳಿ ಬಿಡ್ತೈತಿ ಅಂದು ಬಾಗ್ಲ ಹಾಕಿವಿ. ಮುತ್ತೈದೆಯರು ಉಡಿ ತುಂಬಾತಾನೆ ನೋಡ್ರಿ. ಉಡಿ ತುಂಬಿದ ಮ್ಯಾಗ ಅವ್ರಿಗೆ ಹೂವು ಕೊಡ್ಬೇಕ್ರಿ ಮುಡ್ಕೊಳಕ್ಕೆ. ಹೂವು ಕೊಡತ್ತೇನೆ ನೋಡ್ರಿ ನಾನು. ನಿಮ್ಮ ಕಡೆ ಹೆಂಗೆ ಉಡಿ ತುಂಬ್ತಾರೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಉಡಿ ತುಂಬಿದ ನಂತರ ಆಮೇಲೆ ನಾವು ಮುತ್ತೈದೆಯರಿಗೆ ಆರತಿ ಮಾಡೋದು. ದೇವ್ರಿಗೆ ಆರತಿ ಮಾಡೋದು ಮೊದಲು. ಆ ದೇವ್ರಿಗೆ ಮಾಡಿದ ಮ್ಯಾಗ ಮುತ್ತೈದೆಯರಿಗೆ ಮಾಡಿ ಆಮೇಲೆ ಮುತ್ತೈದೆಯರ ಕಾಲು ನಮಸ್ಕಾರ ಮಾಡ್ಬೇಕು ನಾವು. ಇಲ್ಲಿ ಮಾಡತ್ತ ನೋಡ್ರಿ ಆರತಿ ಮುತ್ತೈದೆಯರಿಗೆ. ನಮ್ಮ ಚಾರು ಹಸುವಾಗಿ ಎಳಾಕತ್ತಿದ್ದಳು. ಹಿಂಗಾಗಿ ನಮ್ಮ ತಂಗಿ ಆಕಿಗೆ ಹೊಟ್ಟೆಗೆ ನಾ ರೆಡಿ ಮಾಡ್ತನು ಅಷ್ಟ್ರಾಗ ನೀ ಉಡಿ ತುಂಬಿ ಎಲ್ಲ ಮುಗಿಸಿ ಆಕಿಗೆ ಹೊಟ್ಟೆಗೆ ಹಾಕತ್ತಂತ ಹೇಳಿದಳ್ರಿ. ನಾ ಈಗ ಮುತ್ತೈದೆಯರಿಗೆ ಆರತಿ ಮಾಡಾಕತ್ತೀನಿ ನೋಡ್ರಿ. ಹಿಂಗೆ ಮಾಡ್ತೀವಿ ನೋಡ್ರಿ ಆರತಿ ನಾವು. ಈಕಿ ಕ್ಯಾಮ್ರಾದ ಮುಂದೆ ನಿಂತಾಳ ನಮ್ಮ ತಂಗಿ. ನಿಮ್ಮ ಕಡೆ ಎಲ್ಲ ವರಮಹಾಲಕ್ಷ್ಮಿ ಪೂಜೆನ ಹೇಗೆ ಸೆಲೆಬ್ರೇಷನ್ ಮಾಡ್ತೀರಿ ಅಂತ ಹೇಳ್ರಿ. ನಮ್ಮ ಕಡೆ ಹೀಗೆ ಮಾಡ್ತೀವಿ ನೋಡ್ರಿ ಸಿಂಪಲ್ಲಾಗಿ. ಇನ್ನು ದೇವ್ರಿಗೆ ಎಡೆ ಹಿಡಿದು ಕಾಯಿ ಹೊಡಿಬೇಕ್ರಿ. ಕಾಯಿ ಹೊಡೆದ ಮ್ಯಾಗ ಮುತ್ತೈದೆಯರು ದೇವ್ರಿಗೆ ಆರತಿ ಮಾಡ್ತಾರೆ ರೀ. ಆರತಿ ಮಾಡಿದ ಮ್ಯಾಗ ಊಟ ಮಾಡಿ ಹೋಗ್ತಾರೆ. ನಾನು ಬಾಜು ಮನೆಯವರ ಉಡಿ ತುಂಬ್ಕೊಳಕ್ಕೆ ಹೇಳ್ಯಾರಿ, ಹೋಗಬೇಕು ನಾನು. ಹಂಗೆ ಅವ್ರಿಗೆ ಅಭಿಷೇಕ ಮಾಡಿದ್ವಿ. ಅಭಿಷೇಕ ಒಂದು ಸ್ವಲ್ಪ ಕೊಟ್ಟು ರೀ. ಮುತ್ತೈದೆಯರಿಗೆ ಅಭಿಷೇಕ ಕೊಟ್ಟು ಆಮೇಲೆ ಲಕ್ಷ್ಮೀ ಪ್ರಿಯವಾದ ನೈವೇದ್ಯ ಸಕ್ಕರೆ ಪುಟಾಣಿ ಅದನ್ನೊಂದು ಸ್ವಲ್ಪ ಕೊಟ್ಟು ಆಮೇಲೆ ಮುತ್ತೈದೆಯರ ಕಾಲು ಬೀಳ್ಬೇಕಲ್ರಿ. ಕಾಲು ಬೀಳಾಕತ್ತೇನೆ ನೋಡ್ರಿ ಮುತ್ತೈದೆಯರ್ದು. ನಮಸ್ಕಾರ ಮಾಡತ್ತೇನೆ ಕಾಲಿಗೆ. ಅವರು ಬ್ಯಾಡ ಹತ್ತಿರ್ತಾರೋ ಆದರೂ ಮುತ್ತೈದೆಯರು ಕಾಲು ಬೀಳಲೇಬೇಕು. ಹಿಂಗಾಗಿ ಕಾಲು ಬೀಳತ್ತ ನೋಡ್ರಿ. ಮತ್ತು ನಮ್ಮ ತಂಗಿಗೂ ಕಾಲು ಬೀಳ್ಬಾತಂದು ಕರೆದ್ನಿ. ಆಕಿನೂ ಕಾಲು ಬೀಳಕ್ಕೆ ಬಂದಳು ಕಾಲು ನಮಸ್ಕಾರ ಮಾಡಾಕ್ರಿ. ಏನಂತೀರಿ ನೋಡ್ರಿ, ಕಾಲು ನಮಸ್ಕಾರ ಅಂತೀರಿ ಕಾಲು ಬೀಳೋದತ್ತಿರೋ. ಆಕಿನೂ ಕಾಲು ನಮಸ್ಕಾರ ಮಾಡಾಕತ್ತಾಳ ನೋಡ್ರಿ. ನಮಸ್ಕಾರ ಮಾಡಿದ್ದಿಂದ ಅವರು ಮುತ್ತೈದೆಯರು ಇನ್ನು ಲಕ್ಷ್ಮಿಗೆ ಆರತಿ ಮಾಡಕ್ಕೆ ಎದ್ರಿ. ಆಮ್ಯಾಗ ನಾವು ಊಟಕ್ಕೆ ಹಚ್ಬೇಕಂತಂದು ರೆಡಿ ಆದ್ರಿ. ಊಟಕ್ಕೆ ಹಚ್ಚಾಕತ್ತಿದ್ದೀನಿ ರೀ ನಾನು. ಏನೋ ಮಾತಾಡ್ಕೊತ ನಿಂತ್ರಿ ಅವರು. ಇನ್ನು ಆರತಿ ಮಾಡಾಕತ್ತಾರೆ ನೋಡ್ರಿ ಲಕ್ಷ್ಮಿಗೆ. ಲಕ್ಷ್ಮೀ ಪೂಜೆ ಹೆಂಗೈತಂತ ಹೇಳ್ರಿ. ವರಮಹಾಲಕ್ಷ್ಮಿ ಪೂಜೆ ಇಷ್ಟು ಹಿಂಗೆ ಮಾಡೀವಿ ನೋಡ್ರಿ ನಾವು. ಇಷ್ಟು ಸಿಂಪಲ್ಲ. ವರಮಹಾಲಕ್ಷ್ಮಿ ಪೂಜೆ ಹೆಂಗೈತಂತ ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲರಿಗೂ ನಮಸ್ಕಾರ ರೀ. ಮತ್ತು ನಾಳೆ ಸಿಗ್ತೀನಿ ರೀ ಇನ್ನೊಂದು ವಿಡಿಯೋ ಜೊತೆಗೆ.